ಓಂ ಶ್ರೀಕಂಠೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಭಕ್ತಿ 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 ನಾವೆಲ್ಲರೂ ಭಕ್ತರಾಗಿರ್ತೀವಿ. ವೇಷದಲ್ಲಿ ಭಕ್ತಿ ಇರುತ್ತೆ, ಮನಸ್ಸಿನಲ್ಲಿ ಭಕ್ತಿ ಇರುತ್ತೆ, ಆಕಾರ ಮತ್ತು ದೇವಸ್ಥಾನದಲ್ಲಿ ಹೋದಾಗ ನಾವು ನಡ್ಕೊಳ್ಳೋ ರೀತಿ, ಪದೇ 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 ದೇವಸ್ಥಾನಕ್ಕೆ ರೌಂಡ್ ಆಗ್ತೀವಿ ಅಥವಾ ಮರಗಳಿಗಿರ್ಬೋದು ಅಥವಾ ಇವೆಲ್ಲದರಲ್ಲೂ ಕೂಡ ಬಹು ವಿಶೇಷವಾಗಿ ಭಕ್ತನಿಗೆ 3 ಗುಣಗಳು ಇದ್ದಾಗ ಆತ ನಿಜವಾದ ಭಕ್ತ ಆಗ್ತಾನೆ. ಭಕ್ತಿ ಭಕ್ತನೇ ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ಭಕ್ತಿ ಅಂತೀವಿ, ಭಕ್ತನು ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ಭಕ್ತಿ ಅಂತೀವಿ. ಎರಡೂ ಕೂಡ ಭಗವಂತನಿಗಿಷ್ಟ. ನೋಡಿ, ಎಲ್ಲವೂ ಕೂಡ ಬಾಯಿಂದನೇ ಇದೆ. ಭಗವಂತ, ಭಕ್ತಿ, ಭಕ್ತ. ಇದನ್ನು ಗಮನಿಸಿ, ನಾವು ಭಗವಂತನಿಗೆ ಭಕ್ತನಿಯಲ್ಲಿ 3 ಗುಣಗಳನ್ನು ಭಗವಂತ ಬೇಗ ನೋಡ್ತಾನೆ. ನಾವು ಎಷ್ಟೋ ವಸ್ತುಗಳನ್ನು ಇಟ್ಟು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ನಾವು ಏನೇನೋ ಇಡ್ತೀವಿ, ಭಗವಂತನಿಗೆ ಪತ್ರ ಪುಷ್ಪ ಏನು ಕೊಟ್ಟರು ತಗೋತಾರೆ. ಆದರೆ ಭಕ್ತನಿಗೆ 3 ಗುಣ ಇರಬೇಕು. ಆ 3 ಗುಣ ಯಾವುದು ಅನ್ನೋದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಕೆ ಹೋದಾಗ 3 ಗುಣಗಳಿದ್ದರೆ ಬೇಗ ಭಗವಂತ ಒಲಿತಾನೆ. ಆ 3 ಗುಣಗಳು ನಾವು ಅರಿಷಡ್ವರ್ಗಗಳು ಅಂತ ಹೇಳ್ತೀವಿ. ಹಾಗೆಯೇ ನಾವು ಅರಿಷಡ್ವರ್ಗಗಳು ಏನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಲ್ಲ ಅರಿಷಡ್ವರ್ಗಗಳು. ಹಾಗೆಯೇ ನಾವು ಧರ್ಮಾರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಈ 4 ಕೂಡ ಒಂಥರ. ಆದರೆ ಅವೆಲ್ಲವನ್ನೂ ಬಿಟ್ಟು 3 ವಿಷಯಗಳ ಬಗ್ಗೆ ಭಗವಂತ ಬೇಗ ನಮ್ಗೆ ಒಲಿತಾನೆ. ಆ 3 ಯಾವುದು ಅಂದರೆ, 1 ಸತ್ಯ ಇರಬೇಕು, ಮಾತಿನಲ್ಲಿ ಸತ್ಯ ಇರಬೇಕು, ಮಾತಿನಲ್ಲಿ ಶುದ್ಧತೆ ಇರಬೇಕು, ಮಾತಿನಲ್ಲಿ ನಿಜವಾದ ಅಂಶಗಳಿರಬೇಕು. ಸುಮ್ಮನೆ ಮಾತಾಡ್ಬಿಟ್ರೆ ಪ್ರಯೋಜನ ಇಲ್ಲ. ಸುಮ್ಮನೆ ಎಷ್ಟೋ ಜನ ನೋಡಿದ್ದೀವಿ, ನನ್ನ ಆಸ್ತಿ ನನ್ನದು ನಾನಿದು ಇದಲ್ಲ, ಇದು ಭಗವಂತನಿಗೆ ಇಷ್ಟ ಆಗಲ್ಲ. ಮಾತಿನಲ್ಲಿ ಸತ್ಯ ಇರಬೇಕು, ಸಮಯಕ್ಕೆ ತಕ್ಕ ಸತ್ಯ ಇರಬೇಕು. ಸಮಯಕ್ಕೆ ತಕ್ಕ ಆ ಸಮಯದಲ್ಲಿ ಏನು ಮಾಡ್ತೀವಿ, ಯಾರೋ ನಮಗೆ ಲಾಭ ಆಗಬೇಕು, ಆ ಲಾಭಕ್ಕೆ ನಾವು ಸತ್ಯವನ್ನು ಹೇಳೋದು ತಪ್ಪು. ಮಾತಿನಲ್ಲಿ ಸತ್ಯ, ನಡವಳಿಕೆಯಲ್ಲಿ ಧರ್ಮ ಇರಬೇಕು. ನಾವು ವೃದ್ಧರನ್ನೇ ಹೇಗೆ ನೋಡ್ಕೋಬೇಕು, ಮಕ್ಕಳನ್ನೇ ಹೇಗೆ ನೋಡ್ಕೋಬೇಕು, ಪಶು ಪಕ್ಷಿಗಳನ್ನೇ ಹೇಗೆ ನೋಡ್ಕೋಬೇಕು, ವ್ಯಾಪಾರಸ್ಥರಿರಲಿ, ನಮ್ಮ ದಿನನಿತ್ಯ ಜೀವನದ ನಡವಳಿಕೆಯಲ್ಲಿ ಧರ್ಮ ಇರಬೇಕು. ಧರ್ಮ ಒಂದು, ಸತ್ಯ ಒಂದು, ಧರ್ಮ. ಇನ್ನು 3ನೇದು ಬಂದು ಮನಸ್ಸಿನಲ್ಲಿ ನಿಜವಾಗಿ ಭಗವಂತನ ಸ್ಮರಣೆ. ಸುಮ್ಮನೆ ನಾವೆಲ್ಲೋ ಮಂತ್ರ ಹೇಳ್ತಾ ಇರ್ತೀವಿ, ಏನೋ ಒಂದು ಶ್ಲೋಕ ಹೇಳ್ತಾ ಇರ್ತೀವಿ, ಅದಾಯ್ತಾ, ಓಂ ನಮಃ ಶಿವಾಯ ಆಯ್ತಾ, ಇದೆಲ್ಲ ಬೇಡ. ಮನಸ್ಸಿನಲ್ಲಿ ಶುದ್ಧವಾದ, ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಅಲೋನಾಗಿ ಏಕಾಂಗಿಯಾಗಿರಬೇಕು, ಭಗವಂತನ ಜೊತೆ ಇರಬೇಕು. ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ ಜನ ನೋಡೋಂಗೆ, ಜನ ಇದು ಮಾಡೋಂಗೆ ಮಾಡ್ತೀವಿ, ಅದೆಲ್ಲ ಬೇಡ. ಮನಸ್ಸಿನಲ್ಲಿ ಭಗವಂತನ ಸದಾ ಸ್ಮರಣೆ ಇರಬೇಕು. ಸತ್ಯದಲ್ಲಿ ಅಸತ್ಯ ಇರಬಾರ್ದು, ಹೊಗಳಿಕೆ ಇರಬಾರ್ದು, ತೋರ್ಪಡಿಕೆ ಇರಬಾರ್ದು. ಧರ್ಮದಲ್ಲಿ ನಿಜವಾಗಿರಬೇಕು, ಜನರಿಗೆ ತೋರಿಸ್ಕೊಳ್ಳೋಕ್ಕೆ ಪ್ರಚಾರಕ್ಕೆ ಧರ್ಮವನ್ನು ಮಾಡಬಾರ್ದು. 3ನೇದು ಭಗವಂತನ ಸದಾ ಸ್ಮರಣೆ ಇದ್ದಾಗ ಈ 3 ಇದ್ದರೆ ಸಾಕಂತೆ. ನಿಮಗೆ ವೃದ್ಧಾಪ್ಯ ಕಾಲದಲ್ಲಿ, ಅಂತ್ಯಕಾಲದಲ್ಲಿ, ಶನಿಕಾಟ ಕಾಲದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ದುರ್ಭಿಕ್ಷ ಕಾಲದಲ್ಲಿ ಭಗವಂತ ನಿಮ್ಮ ಜೊತೆ ಹಿಡಿತಾನೆ. ಈ 3ನ್ನು ಅಳವಡಿಸ್ಕೋಬೇಕು. ನನ್ನ ಮನೆಯೆಲ್ಲ, ನನ್ನ ಆಸ್ತಿ, ನನ್ನ ದುಡ್ಡು ನೀವು ಭಗವಂತನಿಗೆ ಕೊಟ್ಟಿದ್ದೆ, ನೀವು ಭಗವಂತನಿಗೆ ಕೊಡ್ತೀರಾ. ಹಾಗಾಗಿ ಈ 3 ಸತ್ಯ, ಧರ್ಮ, ಭಗವಂತನ ಸ್ಮರಣೆ 3 ಭಗವಂತನಿಗೆ ಇಷ್ಟವಾದ್ದು. ಇವೆಲ್ಲವೂ ಕೂಡ ಧರ್ಮ ಗ್ರಂಥಗಳ ಉಲ್ಲೇಖ, ಅನುಭವಪೂರ್ವಕವಾಗಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.